ಸ್ನೇಹಿತರೆ, ಫ್ರೀ ಎಲೆಕ್ಟ್ರಿಸಿಟಿ ಹೆಂಗೆ ತೊಗೊಳ್ಳೋದು ಗೊತ್ತಾ? ನಾನು ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಫ್ರೀ ಎಲೆಕ್ಟ್ರಿಸಿಟಿ ತೊಗೊಳ್ಳೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೀನಿ. ಜೊತೆಗೆ ಫಾಸ್ಟಾಗಿ ಎಲ್ಲರೂ ಮಾಡಿಸ್ಕೊಂತಾರೆ. ಯಾಕಂತ ಹೇಳಿದ್ರೆ ನೋಡಿ, ಪುಕ್ಸಟ್ಟೆ ದುಡ್ಡು 78,000, ಆಮೇಲೆ ಎಲೆಕ್ಟ್ರಿಸಿಟಿ ಕೂಡ ಉಳಿಸ್ಕೊಳ್ಳೋವಂಥದ್ದು. ಹಿಂದೆ ಕಾಣಿಸ್ತಾ ಇದೆ ನೋಡಿ, 3 ಕಿಲೋವ್ಯಾಟ್ ಇದು. 15ಕ್ಕೆ 10.5. ಇವ್ರೇನು ಮಾಡಿದ್ದಾರೆ, 10 ಅಡಿ ಹೈಟ್ ಹಾಕ್ಕೊಂಡಿದ್ದಾರೆ. 10 ಅಡಿ ಹೈಟ್ ಹಾಕಿರೋದ್ರಿಂದ ಕೆಳಗಡೆ ಒಂಥರ ಶೆಲ್ಟರ್ ಥರನೂ ಆಗುತ್ತೆ. ಇವಾಗ ನೋಡಿ, ನನ್ನ ಮನೆಗೆ ಆಲ್ಮೋಸ್ಟ್ ಒಂದು 3 ಕಿಲೋವ್ಯಾಟ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿದ್ರೆ, 3 ಕಿಲೋವ್ಯಾಟ್ ಮಾಡಿಕೊಂಡ್ರೆ 25 ವರ್ಷ ಎಲೆಕ್ಟ್ರಿಸಿಟಿ ಬಿಲ್ಲು ಫುಲ್ಲು ಝೀರೋ. ಜೊತೆಗೆ ಇನ್ವೆಸ್ಟ್ಮೆಂಟ್ ಏನಿದೆ, ಸೊ ಆಲ್ಮೋಸ್ಟ್ ಒಂದು 78,000 80,000 ನನಗೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು 15-20 ದಿವಸದಲ್ಲಿ ಸಬ್ಸಿಡಿ ಕೂಡ ಬಂದ್ಬಿಡತ್ತೆ. ಸರ್, ಇವಾಗ ಟೆಕ್ನಾಲಜಿ ಚೇಂಜ್ ಆಗಿದೆ. ಬಿಸಿಲೇ ಇರಬೇಕು ಅಂತ ಏನಿಲ್ಲ, ಬೆಳಕಿದ್ರೂ ಜನರೇಟ್ ಆಗ್ತಾ ಇರುತ್ತೆ. ಹೌದಾ? ಇದು ಟಾಪಿಕ್ ಬರುತ್ತೆ. ಸೊ ಇನ್ನೊಂದು ಸೈಡು ರಿಫ್ಲೆಕ್ಷನ್ನು, ಅದು ಪವರ್ ಜನರೇಟ್ ಮಾಡ್ತಾ ಇರುತ್ತೆ. ಏನೇನೋ ಟೆಕ್ನಾಲಜಿಗಳು. ಸರ್, 5 ಅಡಿಗಿನ ಜಾಸ್ತಿ ಇದೆ ಇದು. ಹೌದು, 6 ಅಡಿ ಆಲ್ರೆಡಿ ಕಸ್ಟಮರ್ 1 ಅಡಿ 5 ಎಕ್ಸ್ಟ್ರಾ ಕೇಳಿದ್ರು. ಓಕೆ, ಮಿನಿಮಮ್ 5 ಅಡಿ. ಸ್ನೇಹಿತರೆ, ಫ್ರೀ ಎಲೆಕ್ಟ್ರಿಸಿಟಿ ಹೆಂಗೆ ತೊಗೊಳ್ಳೋದು ಗೊತ್ತಾ? ನಾನು ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಫ್ರೀ ಎಲೆಕ್ಟ್ರಿಸಿಟಿ ತೊಗೊಳ್ಳೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೀನಿ. ಜೊತೆಗೆ ನಾನು ಕೂಡ ಆ ಫ್ರೀ ಎಲೆಕ್ಟ್ರಿಸಿಟಿನ ತೊಗೊಳ್ಬೇಕು ನನ್ನ ಬಿಲ್ಡಿಂಗಿಗೆ, ನನ್ನ ಕಮರ್ಷಿಯಲ್ಗಾಗಿರ್ಬೋದು, ನನ್ನ ಮನೆಗಾಗಿರ್ಬೋದು, ವಿತೌಟ್ ₹1 ಖರ್ಚಿಲ್ದಂಗೆ ಒಂದು 25 ವರ್ಷ ಫ್ರೀಯಾಗಿ ಕರೆಂಟ್ ತೊಗೊಳ್ಳೋಣ ಅಂತ ಹೇಳಿ. ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಒಂದು ಜಾಗ ಇದೆ. ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ನಾನು ಇವಾಗ ಲಗ್ಗೆರೆಗೆ ಬಂದಿದ್ದೀನಿ. ಲಗ್ಗೆರೆನಲ್ಲಿ ನೋಡಿ, ಅದು ಲಗ್ಗೆರೆ ಮೈನ್ ರೋಡ್, ಅದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ. ಸೊ ಇಲ್ಲಿ ಆ ದೇವಸ್ಥಾನದ ಎದುರುಗಡೆನೇ ಇಲ್ಲಿದೆ ನೋಡಿ, ಮಹೇಂದ್ರ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಸೋಲಾರ್ ಅಂತ ಹೇಳಿ. ಸೊ ಏನಿದು ಫ್ರೀ ಎಲೆಕ್ಟ್ರಿಸಿಟಿ ಅಂತ ಅಂದ್ಕೊಂಡ್ರಾ? ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ಒಂದು ಫ್ರೀ ಎಲೆಕ್ಟ್ರಿಸಿಟಿ ತೊಗೊಳ್ಳುವಂಥ ಒಂದು ಯೋಜನೆ ಕೂಡ ಇದೆ. ಒಂದು 25 ವರ್ಷ ಫ್ರೀಯಾಗಿ ಕರೆಂಟ್ ಯೂಸ್ ಮಾಡಿ, ಜೊತೆಗೆ ನಾವೇ ಕರೆಂಟ್ನ KEBಗೆ ವಾಪಸ್ ಮಾರ್ಬೋದು. ಸೊ ಅದೆಲ್ಲ ಮಾಡಲಿಕ್ಕೆ ಇಲ್ಲಿ ಒಬ್ಬರು ಪರ್ಟಿಕ್ಯುಲರ್ ಡೀಲರ್ ಇರ್ತಾರೆ, ಅದಕ್ಕೋಸ್ಕರನೇ ಆಥರೈಸ್ಡ್. ಸೊ ಅವ್ರ ಹತ್ರ ಬಂದು ಒಂದಷ್ಟು ಮಾಹಿತಿ ತೊಗೊಂಡು ಎಷ್ಟು ಕಿಲೋವ್ಯಾಟ್ ಹಾಕಿದರೆ ಎಷ್ಟು ಅನುಕೂಲ ಆಗುತ್ತೆ, ನನ್ನ ಮನೆಗೆ ಎಷ್ಟು ಬೇಕಾಗುತ್ತೆ, ಬಿಲ್ಡಿಂಗಿಗೆ ಎಷ್ಟು ಬೇಕಾಗುತ್ತೆ, ಪ್ರತಿಯೊಂದನ್ನು ಕೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ ನಾನು. ಸೊ ಬನ್ನಿ ಅವ್ರನ್ನ ಮಾತಾಡ್ಸುವ. ಸರ್, ನಮಸ್ಕಾರ. ನಾನು ಮಹೇಂದ್ರ ಅವ್ರಿಗೆ ಮುಂಚೆನೇ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಇವಾಗ ಅವ್ರ ಆಫೀಸ್ ಹತ್ರ ಬಂದೆ. ಸ್ನೇಹಿತರೆ, ನಾನು ಇವಾಗ ಇಲ್ಲಿ ಆಫೀಸಿಗೆ ಬಂದಿದ್ದೀನಿ. ಪ್ರಧಾನ ಮಂತ್ರಿದು ಸೂರ್ಯಘರ್ ಯೋಜನೆ ಅಂತಿದೆ. ಆ್ಯಕ್ಚುಲಿ ಸಬ್ಸಿಡಿನಲ್ಲಿ ನಮಗೆ ಮನೆ ಮೇಲೆ ನಾವು ಸೋಲಾರ್ ಪ್ಯಾನಲ್ ಹಾಕ್ಸ್ಕೊಂಡು ಆರಾಮಾಗಿ ನಮ್ಗೆ ಎಷ್ಟು ಯೂನಿಟ್ ಕನ್ಸ್ಯೂಮ್ ಮಾಡ್ತೀವಿ ಅದ್ರ ಮೇಲೆ ನಾವು ಹಾಕ್ಸ್ಕೊಳ್ಬೋದು. ತುಂಬ ಅನುಕೂಲ ಇದೆ. ಆ ಅನುಕೂಲದ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಸೊ ನಿಮ್ಮ ಹೆಸರಲ್ಲೇ ಸೊ ಏಜೆನ್ಸಿ ಇರುವಂಥದ್ದು. ಮತ್ತೆ ನ್ಯಾಷನಲ್ ಪೋರ್ಟಲ್ ಅಲ್ಲಿ ವೆಂಡರ್, ನ್ಯಾಷನಲ್ ಪೋರ್ಟಲ್ ಅಲ್ಲಿ ನ್ಯಾಷನಲ್ ಪೋರ್ಟಲ್ ಇದೆ, ಅದರಲ್ಲಿ ವೆಂಡರ್ ಇದ್ದೀವಿ. ಓಕೆ, ಹಾಗಾಗಿ ನೀವು ಒಳ್ಳೆ ಜಾಗಕ್ಕೆ ಸೆಲೆಕ್ಷನ್ ಇಲ್ಲ, ನಾನು ಆಕ್ಚುಲಿ ಬಹಳ ಹುಡುಕಿ ಕೊನೆಗೆ ನಿಮ್ಮನ್ನ ಚೂಸ್ ಮಾಡಿದೆ. ಸರ್, ಇವಾಗ ನಾನು ಮನೆ ಮೇಲೆ ಹಾಕ್ಸ್ಕೊಳ್ಬೇಕಾದ್ರೆ ಅದು ಹೇಗಿದೆ ನನ್ಗೆ ಐಡಿಯಾ ಇಲ್ಲ. ಫಸ್ಟ್ ಏನಂದ್ರೆ ನಿಮ್ಮ ಎಷ್ಟು ಸ್ಯಾಂಕ್ಷನ್ ಲೋಡ್ ಇರುತ್ತೆ ಬೆಸ್ಕಾಂ ಅಲ್ಲಿ, ಆ ಸ್ಯಾಂಕ್ಷನ್ ಲೋಡ್ ಎಷ್ಟು ಕಿಲೋವಾಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 1 ಕಿಲೋವಾಟ್ಗೆ 30,000, 2 ಕಿಲೋವಾಟ್ಗೆ 60,000, 3 ಕಿಲೋವಾಟ್ಗೆ 78,000 ಸಬ್ಸಿಡಿ ಸಿಗ್ತಾ ಇದೆ. ನಿಮ್ದು ಒಂದು ಮಿನಿಮಮ್ ಮನೆಗೆ ಸ್ಯಾಂಕ್ಷನ್ ಲೋಡ್ 2 ಕಿಲೋವಾಟ್ ಇರುತ್ತೆ, 3 ಕಿಲೋವಾಟ್ ಇರುತ್ತೆ, ಕನ್ಸಂಪ್ಷನ್ ಎಷ್ಟಿರುತ್ತೆ ಅದ್ರ ಮೇಲೆ ಇರುತ್ತೆ. ಈಗ ನಿಮ್ದು 3 ಕಿಲೋವಾಟ್ ಇತ್ತು ಅಂದ್ಕೊಳ್ಳಿ, ಆ 3 ಕಿಲೋವಾಟ್ಗೆ ನಿಮಗೆ 78,000 ಸಬ್ಸಿಡಿ ಸಿಗುತ್ತೆ. 3 ಕಿಲೋವ್ಯಾಟ್ಗೆ 70 ಅಂದ್ರೆ ಇವಾಗ ಸಪೋಸ್ ಅಲ್ಲಿ ಎಷ್ಟು ಲೋಡ್ ಇರುತ್ತೆ ಅಷ್ಟೇ ಮಿನಿಮಮ್ ಹಾಕ್ಸ್ಕೊಂಡ್ಬೇಕಾ ಇಲ್ಲ ಕಮ್ಮಿ ಬೇಕಾ? ಸ್ಯಾಂಕ್ಷನ್ ಲೋಡ್ ಎಷ್ಟಿರುತ್ತೆ ಮಿನಿಮಮ್ ಒಂದು 10% ಹೈಕ್ ಮಾಡ್ಕೋಬಹುದು, ಇಲ್ಲ ಮಿನಿಮಮ್ 2 ಕಿಲೋವಾಟ್ ಅಂತ ಹಾಕ್ಸ್ಕೋಬೇಕಾಗುತ್ತೆ. ಮಿನಿಮಮ್ 2 ಕಿಲೋವಾಟ್. ಓಕೆ. ಸರ್, ಈಗ ನನ್ನ ಹತ್ರ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಇದೆ ಮನೆದು. ಸೊ ಇದರಲ್ಲಿ ನನಗೆ 4 ಕಿಲೋವ್ಯಾಟ್ ಕನ್ಸಂಪ್ಷನ್, 4 ಕಿಲೋವ್ಯಾಟ್ ಪವರ್ ತೋರಿಸ್ತಾ ಇದೆ. ಸೊ ಬಿಲ್ ಬಂದು ನನಗೆ ಆಲ್ಮೋಸ್ಟ್ ಒಂದು 1,300-1,400 ಬರ್ತಾ ಇದೆ. ಸೊ ಇವಾಗ ನಾನು ಎಷ್ಟು ಹಾಕ್ಸ್ಕೊಳ್ಬೇಕಾಗತ್ತೆ ನಮ್ಮ ಮನೆಗೀಗ? ಸರ್, ಎಂದು 4 ಕಿಲೋವಾಟ್ ಸ್ಯಾಂಕ್ಷನ್ ಲೋಡ್ ಇದೆ. ನೀವು ಯೂಸ್ ಮಾಡ್ತಾ ಇರೋದು ಬರೀ 60 ಯೂನಿಟ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀರಾ. ಸೊ ಈಗ ನಂಗೆ 60 ಯೂನಿಟ್ಸ್ಗೆ ಅಷ್ಟು ಬಿಲ್ ಬರ್ತಾ ಇದೆ. ನಿಮಗೆ 60 ಯೂನಿಟ್ಗೆ ನಿಮಗೆ 4 ಕಿಲೋವಾಟ್ ಏನು ಬೇಕಾಗಿಲ್ಲ, 3 ಕಿಲೋವಾಟ್ ಯೂಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಅವಾಗ 3 ಕಿಲೋವಾಟ್ ಹಾಕೊಂಡ್ಬೋದಾ ನಾನು? 3 ಕಿಲೋವಾಟ್ ಹಾಕೋಬಹುದು. ಓಕೆ, 3 ಕಿಲೋವಾಟ್ ಹಾಕೊಂಡ್ರೆ ನಿಮಗೆ 350 ಯೂನಿಟ್ ಜನರೇಟ್ ಆಗುತ್ತೆ. ನೀವು ಏನು ಈಗ 60 ಯೂನಿಟ್ ಯೂಸ್ ಮಾಡ್ತಾ ಇದ್ದೀರಾ, ಅದು ಲೆಸ್ ಆಗಿ ಇನ್ನೂ 300 ಯೂನಿಟ್ ಗ್ರಿಡ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಆ 300 ಯೂನಿಟ್ಗೆ ₹2.48 ರಿಟರ್ನ್ ಪೇಮೆಂಟ್ ಆಗುತ್ತೆ. ಅಂದ್ರೆ ₹744 ರಿಟರ್ನ್ ಆಗುತ್ತೆ. ಮಿನಿಮಮ್ ಅಮೌಂಟ್ ಏನಿದೆ 4 ಕಿಲೋವಾಟ್ಗೆ ಮಿನಿಮಮ್ ಅಮೌಂಟ್, ಅದು ಲೆಸ್ ಆಗಿ ಕಂಪ್ಲೀಟ್ ಬಿಲ್ ಝೀರೋ ಆಗುತ್ತೆ. ಎಷ್ಟಿದೆ ಕಂಪ್ಲೀಟ್ ಬಿಲ್? ಝೀರೋ ಆಗುತ್ತೆ. 25 ಇಯರ್ಸ್. ಹೌದು, 25 ಇಯರ್ಸ್. ಸೊ ಇವಾಗ ನನಗೆ 3 ಕಿಲೋವ್ಯಾಟ್ ಹಾಕ್ಸ್ಕೊಂತೀನಿ ಅಂದ್ರೆ ಏನು ಎಕ್ಸ್ಪೆಂಡಿಚರ್ ಬರುತ್ತೆ? ನಿಮಗೆ ಇನ್ಕ್ಲೂಡಿಂಗ್ GST 1,95,000 ಆಗುತ್ತೆ.
ಇನ್ಕ್ಲೂಡಿಂಗ್ GST 1,95,000 ಆಗುತ್ತೆ. ಸೊ ಇದರಲ್ಲಿ ಇವಾಗ ಸೂರ್ಯಾಗರ್ ಯೋಜನೆ ಏನಿದೆ 78,000 ರಿಟರ್ನ್ ಬರುತ್ತೆ. 78,000 ಸೆಂಟ್ರಲ್ ಗೌರ್ಮೆಂಟ್ ಇಂದ ವಾಪಸ್ ಬರುತ್ತೆ ಸಬ್ಸಿಡಿ ಮುಖಾಂತರ. ಹೌದು. ಇನ್ನು 1,17,000 ನೀವು ಪೇ ಮಾಡಬೇಕಾಗುತ್ತೆ. 1,17,000 ಪೇ ಮಾಡಿದ್ರೆ ಇದು ಎಷ್ಟು ವರ್ಷ ಲೈಫ್ ಇರುತ್ತೆ? 25 ಇಯರ್ಸ್ ಲೈಫ್ ಇರುತ್ತೆ. 25 ಇಯರ್ಸ್ ಲೈಫ್ ಇರುತ್ತೆ. ನೀವು ನಿಮ್ಗೇನು ಎಕ್ಸ್ಪೆಂಡಿಚರ್ ಏನು ಬೇರೆ ಏನು ಮೇಂಟೆನೆನ್ಸ್ ಬರಲ್ಲ ನಿಮಗೆ. ಪ್ಯಾನಲ್ ಒಂದು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮಂತ್ಲಿ. ಡಸ್ಟ್ ಕುತ್ಕೊಂಡಾಗ ಅದನ್ನೊಂದು ವಾಟರ್ ವಾಶ್ ಮಾಡ್ಕೊಂಡ್ರೆ ಮುಗೀತು. ವಾಟರ್ ವಾಶ್ ಮಾಡ್ಬೋದು ನೀವು. ಸೊ ಸಪೋಸ್ ಇವಾಗ ನನಗೆ ನಾನು ಜನರಲ್ ನಾಲೆಡ್ಜ್ ಕೇಳ್ತಾ ಇದ್ದೀನಿ. ಸೊ 1 ಕಿಲೋವ್ಯಾಟ್ ಸಾಕಾಗಿದೆ ನನಗೆ ಅಲ್ಲಿ ನನ್ನ ಎಲೆಕ್ಟ್ರಿಸಿಟಿ ಬಿಲ್ ಪ್ರಕಾರ ಅಂತಂದ್ರೆ ಅದಕ್ಕೆ ಎಷ್ಟಿರುತ್ತೆ? 1 ಕಿಲೋವ್ಯಾಟ್ ಆಗಲಿ 2 ಕಿಲೋವ್ಯಾಟ್ ಆಗಲಿ? ಅದಕ್ಕೀಗ 1 ಕಿಲೋವ್ಯಾಟ್ಗೆ ಮಿನಿಮಮ್ 2 ಕಿಲೋವ್ಯಾಟ್ ಇಂದ ಹಾಕೊಂಡ್ರೆ ಬೆಸ್ಟ್ ಇದೆ. 1 ಕಿಲೋವ್ಯಾಟ್ ಅಷ್ಟು ವರ್ತಿರಲ್ಲ. 2 ಕಿಲೋವ್ಯಾಟ್ ಹಾಕೊಂಡ್ರೆ ಒಂದು 200 to 250 ಯೂನಿಟ್ ತನಕ ಜನರೇಟ್ ಆಗುತ್ತೆ. ಈಗ 2 ಕಿಲೋವ್ಯಾಟ್ ಲೋಡ್ ಇದೆ ಅಂದ್ರೆ ಮಿನಿಮಮ್ ಒಂದು 100 150 ಅಂತೂ ಯೂಸ್ ಮಾಡ್ತಾನೆ ಇರ್ತಾರೆ. ಅದು ಲೆಸ್ ಆಗಿ ಮತ್ತೆ ಗ್ರಿಡ್ಗೆ ಎಕ್ಸ್ಪೋರ್ಟ್ ಆಗಿದ್ದು ರಿಟರ್ನ್ ಆಗಿದ್ದು ಅದು ಬಿಲ್ ಕಂಪ್ಲೀಟ್ ಝೀರೋ ಮಾಡ್ಕೋಬಹುದು 2 ಕಿಲೋವ್ಯಾಟ್ 3 ಕಿಲೋವ್ಯಾಟ್. ಸೊ ಅಲ್ಲಿಗೆ ಏನಂತ ಹೇಳಿದ್ರೆ 25 ವರ್ಷ ನಾನು ಏನೋ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟದಂಗೆ ಆರಾಮಾಗಿ ನಾನು ಕರೆಂಟ್ ಯೂಸ್ ಮಾಡ್ಬೋದು. ಈಗ ನೀವು 1,80,000 ಏನು ಕೊಡ್ತೀರಾ ಅದರಲ್ಲಿ ಅರ್ಥಿಂಗು ಮತ್ತೆ ಲೈಟಿಂಗ್ ಅಷ್ಟು ವೈರಿಂಗು ಮತ್ತೆ ಸ್ಟ್ರಕ್ಚರು ಪ್ಯಾನಲ್ಲು ಮತ್ತೆ ಬೈ ಡೈರೆಕ್ಷನ್ ಮೀಟ್ರು ಬೆಸ್ಕಾಂ ಕನೆಕ್ಟಿವಿಟಿ ಆಮೇಲೆ MNRE ಕನೆಕ್ಟಿವಿಟಿ ಎಲ್ಲ ಕಂಪ್ಲೀಟ್. ಸೊ ನಮ್ದು ಏನು ಇರಲ್ಲ, ನಮ್ದು ಬರೀ ಜಾಗ ತೋರ್ಸೋದಷ್ಟೇ ನಿಮ್ಗೆ. ಓಕೆ, ನೀವು ಬಂದು ಎಲ್ಲ ಪ್ರತಿಯೊಂದು ಇನ್ಸ್ಟಾಲ್ ಮಾಡಿ ಸರ್ವಿಸ್ ಮಾಡಿ ಕೊಡ್ಬಿಡ್ತೀರಿ. ಹೌದು. ಇದಕ್ಕೆ ನಿಮಗೆ ಡಾಕ್ಯುಮೆಂಟ್ಸ್ ಆಧಾರು ಪ್ಯಾನು ಕ್ಯಾನ್ಸಲ್ ಚೆಕ್ ಮತ್ತೆ ಒಂದು ಮೇಲ್ ID ಒಂದು ಎಲೆಕ್ಟ್ರಿಸಿಟಿ ಬಿಲ್ ಬೇಕಾಗುತ್ತೆ. ಓಕೆ, ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸರ್ ಇವಾಗ 350 ಯೂನಿಟ್ಸ್ ಜನರೇಟ್ ಆಗುತ್ತೆ ಯೂಶುವಲ್ ಆಗಿ 3 ಕಿಲೋವ್ಯಾಟ್ ಅಲ್ಲಿ. ಈ ಮಳೆಗಾಲ ಮತ್ತೆ ಈ ಚಳಿಗಾಲ ಬರುತ್ತೆ, ಸೊ ಅವಾಗ ಬಿಸಿಲು ಕಮ್ಮಿ ಇರುತ್ತೆ, ಅವಾಗ ಯಾವ ರೀತಿ ಯೂಸ್ ಆಗತ್ತೆ ಇದು? ಸರ್ ಇವಾಗ ಟೆಕ್ನಾಲಜಿ ಚೇಂಜ್ ಆಗಿದೆ. ಬಿಸಿಲೇ ಇರಬೇಕು ಅಂತ ಏನಿಲ್ಲ, ಬೆಳಕಿದ್ರೂ ಜನರೇಟ್ ಆಗ್ತಾ ಇರುತ್ತೆ. ಹೌದಾ? ಹೌದು. ನಿಮ್ಗೆ ಈಗ 350 ಯೂನಿಟ್ ಇರೋದು ನಿಮ್ಗೆ ಒಂದು 270 300 ಅರೌಂಡ್ ತನಕ ನಿಮ್ಗೆ ರೀಚ್ ಆಗ್ಬಿಡುತ್ತೆ. ಒಂದು 50-60 ಯೂನಿಟ್ ವ್ಯತ್ಯಾಸ. 50-60 ಯೂನಿಟ್ ವ್ಯತ್ಯಾಸ ಆಗುತ್ತೆ. ಸೊ ಸೂರ್ಯನೇ ಬೇಕು ಅಂತ ಏನಿಲ್ಲ, ಬೆಳಕಿದ್ರೆ ಸಾಕು ನಿಮ್ಗೆ ಜನರೇಟ್ ಆಗ್ತಾ ಇರುತ್ತೆ ಮಿನಿಮಮ್. ಅದರ ಟೆಕ್ನಾಲಜಿ ಎಲ್ಲ ಇದೆ. ಹೌದು. ನನಗೆ ತುಂಬಾ ಕನ್ಫ್ಯೂಸ್ ಇತ್ತು. ಆಮೇಲೆ ಇವಾಗ ಹಾಕ್ಸ್ಬಿಟ್ಟು ಮಳೆಗಾಲ ಚಳಿಗಾಲಕ್ಕೆ ಏನಪ್ಪ ಮಾಡೋದು ಅಂತ ಹೇಳಿ. ಆ ತರ ಏನಾಗಲ್ಲ, ಮಿನಿಮಮ್ ಏನಿದೆ ಅದು ಜನರೇಟ್ ಅದೇ ಆಗುತ್ತೆ ನಿಮ್ಗೆ. ಓಕೆ ಸರ್, ಈಗ ನೀವು ಹೇಳೋ ಪ್ರಕಾರ ಪವರ್ ಜನರೇಟ್ ಏನಾಗುತ್ತೆ ಅದು KPTCLಗೆ ಟ್ರಾನ್ಸ್ಫರ್ ಆಗ್ತಾ ಇರತ್ತೆ. ಸಪೋಸ್ ನನಗೆ ಇವತ್ತು ಹೋಲ್ ಡೇ ಕರೆಂಟ್ ಇಲ್ಲ ಅಂತ ಇಟ್ಕೊಳ್ಳಿ, ಸೊ ಅವಾಗ ಕೂಡ ಪವರ್ ಇರತ್ತಾ ನನಗೆ? ಇಲ್ಲ ಅದಕ್ಕೆ ಏನಾದರೂ ಬೇರೆ ಫೆಸಿಲಿಟಿ ಏನಾದರೂ ಮಾಡ್ಕೊಳ್ಬೇಕಾ? ಸರ್ ಸೋಲಾರ್ ಅಲ್ಲಿ 3 ತರ ಇದೆ. ಇದರಲ್ಲೇ 3 ತರ ಇದೆ. ಒಂದು ಆನ್ ಗ್ರಿಡ್ ಇದೆ, ಒಂದು ಹಾಫ್ ಗ್ರಿಡ್ ಇದೆ, ಒಂದು ಹೈಬ್ರಿಡ್ ಇದೆ. ನಿಮ್ಗೆ ಆನ್ ಗ್ರಿಡ್ ಅಲ್ಲಿ ನಿಮ್ಗೆ ಸ್ಟೋರೇಜ್ ಏನು ಬರೋದಿಲ್ಲ. ನೀವು ನನಗೆ ಹೇಳ್ತಾ ಇರೋದಲ್ಲ ಆನ್ ಗ್ರಿಡ್ ಸ್ಟೋರೇಜ್ ಏನು ಬರೋದಿಲ್ಲ. ಅದು ಏನಾಗುತ್ತೆ ಜನರೇಟ್ ಆಗಿದ್ದು ಕನ್ವರ್ಟ್ ಮಾಡಿ ಗ್ರಿಡ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುತ್ತೆ. ನೀವು ಯೂಸ್ ಮಾಡಿದ್ರೆ ಯೂಸ್ ಮಾಡ್ತೀರಾ ಆಗುತ್ತೆ, ಇಲ್ಲ ಅಂದ್ರೆ ಗ್ರಿಡ್ಗೆ ಡೈಲಿ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ನಿಮ್ಗೆ ಪವರ್ ಫ್ಲಕ್ಚುಯೇಷನ್ ಜಾಸ್ತಿ ಇದೆ ಅಂದಾಗ ಹೈಬ್ರಿಡ್ ಹೋಗ್ಬೇಕಾಗುತ್ತೆ. ಹೈಬ್ರಿಡ್ ಹೋದ್ರೆ ಅದು ನಿಮ್ಗೆ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ, ನಿಮ್ಗೆ ಜನರೇಟ್ ಆಗುತ್ತೆ, ಬ್ಯಾಟ್ರಿ ಬ್ಯಾಕಪ್ ಆಗುತ್ತೆ, ಬ್ಯಾಟ್ರಿ ಸ್ಟೋರೇಜ್ ಆಗುತ್ತೆ, ಮತ್ತೆ ನಿಮ್ಗೆ ಪವರ್ ಹೋದಾಗ ಯುಟಿಲೈಸ್ ಆಗುತ್ತೆ. ನಮ್ಗೆ ಅದ್ರಲ್ಲಿ ಬ್ಯಾಟ್ರಿ ಇರುತ್ತೆ ಮತ್ತೆ ಗ್ರಿಡ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಇದು 3 ಆಪ್ಷನ್ ಅಲ್ಲಿ ಇರುತ್ತೆ. ಇದು ನಿಮ್ಗೆ ಜನರೇಟ್ ಮತ್ತೆ ಸ್ಟೋರೇಜ್ ಗ್ರಿಡ್ ಎಕ್ಸ್ಪೋರ್ಟ್ 3 ನಿಮ್ಗೆ ಇದ್ರಲ್ಲಿ ಇರುತ್ತೆ. ಹೈಬ್ರಿಡ್ ಅಲ್ಲಿ ಹೈಬ್ರಿಡ್ ಬೇಕಾಗುತ್ತೆ. ನಿಮ್ ಪವರೇ ಇಲ್ಲ ಅನ್ನೋ ಜಾಗಕ್ಕೆ ನಿಮ್ಗೆ ಆಫ್ ಗ್ರಿಡ್ ಹೋಗ್ಬೇಕಾಗುತ್ತೆ. ಪವರೇ ಅದಕ್ಕೆ ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಲ ಇಲ್ಲ ಅಂದಾಗ ಆಫ್ ಗ್ರಿಡ್ ಹೋಗ್ಬೇಕಾಗುತ್ತೆ. ಓಕೆ, ರೇಟ್ ಡಿಫರೆನ್ಸ್ ಆಗುತ್ತೆ. ನಿಮ್ಗೆ ಆಫ್ ಗ್ರಿಡ್ ಎಲ್ಲ ಒಂದು 85,000 ಇರುತ್ತೆ, ನಿಮ್ಗೆ ಹೈಬ್ರಿಡ್ ಎಲ್ಲ 90,000 ಇರುತ್ತೆ. ಅದು ಲಿಥಿಯಂ ಬ್ಯಾಟ್ರಿ ಬರುತ್ತೆ, 10 years ವಾರಂಟಿ ಇರುತ್ತೆ ನಿಮಗೆ. ಮಾಡಲ್ಸ್ಗೆ 25 years ಇದ್ರೆ ಬ್ಯಾಟ್ರಿ ಮತ್ತೆ ಇನ್ವರ್ಟರ್ಗೆ 10 years ಇರುತ್ತೆ ನಿಮಗೆ ವಾರಂಟಿ ಪೀರಿಯಡ್. ನಿಮಗೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಸರ್ ಇವಾಗ ಇದಕ್ಕೆ ಮೋಲ್ಡಿಂಗೇ ಇರಬೇಕಾ, RCC ರೂಫೇ ಇರಬೇಕಾ, ಇಲ್ಲ ಶೀಟ್ಗಳ ಮೇಲೂ ಕೂಡ ಮಾಡ್ಬೋದಾ? ಆಮೇಲೆ ಇನ್ನೊಂದು ನನಗೇನು ಭಾಳ ಕಾಡ್ತಾ ಇರೋದು ಅಂತ ಹೇಳಿದ್ರೆ, ಇವಾಗ ಮೋಲ್ಡಿಂಗ್ ಮೇಲೆ ಹಾಕ್ಬಿಟ್ರೆ ಮಕ್ಳು ಯಾರಾದರೂ ಓಡಾಡಿದಾಗ ಇಲ್ಲ ಹೊಡೆದು ಹಾಕಿದ್ರೆ ಇಲ್ಲ ಓಡಾಡ್ಲಿಕ್ಕೆ ಜಾಗನೇ ಇರಲ್ವಾ, ಯಾವ ಥರ ಮಾಡ್ಕೊಳ್ಬೋದು? ಐಡಿಯಾ ಇಲ್ಲದು ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ಯಾವುದೇ ಪ್ಯಾನಲ್ ನಾವು ಇನ್ಸ್ಟಾಲ್ ಮಾಡಿದ್ರು ಫ್ಲೋರ್ ಮೌಂಟಲ್ಲಿ ಮಾಡೋದಿಲ್ಲ. ಮಿನಿಮಮ್ 1 ಮೀಟರ್ ಹೈಟ್ ಅಂತೂ ಇದೇ ಇರುತ್ತೆ. ಮಿನಿಮಮ್ 1 ಮೀಟರ್ ಹೈಟ್ ಇಂದ 1 ಮೀಟರ್ 2 ಮೀಟರ್ ತನಕ ಇರುತ್ತೆ. ಅದೇ ಮಕ್ಕಳುಗಳೆಲ್ಲ ಹೊಡೆದಾಕದ್ರೆ ಇರಲ್ಲ. ನಿಮ್ಗೆ ಯಾವ ತರ ಯುಟಿಲೈಸ್ ಆಗುತ್ತೆ, ಯಾವ ಹೈಟ್ ಅಲ್ಲಿ ಬೇಕಾಗುತ್ತೆ ಆ ಹೈಟ್ಗೆ ನಾವು ಮಾಡ್ಕೊಡ್ತೀವಿ. ಸೊ ಇವಾಗ ನಮ್ಗೆ ಬೇಕು ಅಂತ ಹೇಳಿದ್ರೆ ನೀವು 1 ಮೀಟರ್ ಏನು ಹಾಕ್ತೀರಾ, ಬೇಕಂದ್ರೆ 5 ಅಡಿ 10 ಅಡಿವರೆಗೂ ಮಾಡ್ಕೊಡ್ತೀವಿ. 10 ಅಡಿ ತರ ಮಾಡ್ಕೊಂಡ್ರೆ ನಾವು ಕೆಳಗಡೆ ರೂಫ್ ತರ ಆಗ್ಬಿಡುತ್ತೆ. ರೂಫ್ ತರ ಆಗುತ್ತೆ. ಮತ್ತೆ ಸ್ಟ್ರಕ್ಚರ್ ಕಾಸ್ಟ್ ಸ್ವಲ್ಪ ವೇರಿ ಆಗುತ್ತೆ, ಸ್ವಲ್ಪ ಲೈಟ್ ಆಗಿ 10,000 ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ನಿಮಗೆ ಪೋಲ್ ಕಾಸ್ಟ್ ಮಾತ್ರ ಅಷ್ಟೇ ಚೇಂಜ್ ಆಗುತ್ತೆ. 8 to 10 ಫೀಟ್ ಹೈಟ್ಗೆ ಇರುತ್ತೆ. ಆಮೇಲೆ ಶೀಟ್ಸ್ ಮೇಲೆಲ್ಲ ಮಾಡ್ಬೋದು. ಶೀಟ್ಸ್ ಮೇಲೆಲ್ಲ ಮಾಡ್ಬೋದು. ಈ ಶೀಟ್ ಮನೆಗಳ ಮೇಲೂ ಮಾಡ್ಬೋದು. ಶೀಟ್ ಮನೆ ಮೇಲೂ ಮಾಡ್ಬೋದು. ಓಕೆ ಸರ್, ಇಲ್ಲಿ ಇವಾಗ ಈ ಸಬ್ಸಿಡಿ ಏನು ಸಿಗತ್ತೆ ನಮಗೆ ಇವಾಗ ಸೂರ್ಯಘರ್ ಮುಫ್ತಿ ಬಿಜ್ಲಿ ಅಂತ ಹೇಳಿ, ಸೊ ಈ ಪ್ಯಾನಲ್ಸ್ ಏನಾದ್ರು ಇಂಥ ಪರ್ಟಿಕ್ಯುಲರ್ ಕ್ವಾಲಿಟಿ ಅಂತ ಏನಾದ್ರು ಇದೆಯಾ? ಇಲ್ಲ ಎಲ್ಲರೂ ಬೇರೆ ಬೇರೆ ಏಜೆನ್ಸಿಯವರು ಬೇರೆ ತರ ಕ್ವಾಲಿಟಿ ಯೂಸ್ ಮಾಡ್ತಾರಾ? ಇಲ್ಲ ಪರ್ಟಿಕ್ಯುಲರ್ ಏನಾದ್ರು ಇದೆ ಪ್ಯಾನಲ್ಸ್ ಬಗ್ಗೆ ಒಂದು ಅಪ್ಡೇಟ್ ಮಾಡ್ಬೋದಾ? ಮಾಡ್ಬೋದು ಸರ್.
ಈಗ ಪ್ಯಾನಲ್ಸ್ ನಾವು ಸಬ್ಸಿಡಿ ಸ್ಕೀಮ್ಗೆ DCR ಮಾಡೋಸೇ ಯೂಸ್ ಮಾಡಬೇಕು. ಅಂದರೆ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಏನಾಗಿರುತ್ತೆ ಅದಕ್ಕೆ ಒಂದು ಅದು ಪರ್ಟಿಕ್ಯುಲರ್ ಆಗಿ ಅದೇ ಮಾಡಬೇಕು, ಪರ್ಟಿಕ್ಯುಲರ್ DCR ಪ್ಯಾನಲ್ಸ್ ಯೂಸ್ ಮಾಡಬೇಕು. ಓಕೆ. ಅದರಲ್ಲಿ ಸುಮಾರು ವೆರೈಟಿಗಳಿದೆ. G12 ಸೀರೀಸ್ ಬಯೋಫಿಷಲ್ ಟಾಪ್ಕಾನ್ ಯೂಸ್ ಮಾಡ್ತಾ ಇದೀವಿ. ನಮ್ದು ಒಂದು 2-3 ಕಂಪ್ನಿ ಟೈಪ್ ಇದೆ. ಅದಾನಿ ಇದೆ, ಸಾತ್ವಿಕ್ ಇದೆ, ಗೋಲ್ಡಿ ಇದೆ, ಒಂದು 3-4 ಕಂಪ್ನಿ ನಾವು ಟೈಪ್ ಮಾಡ್ಕೊಂಡಿದ್ದೀವಿ. ನಿಮಗೆ ಯಾವ್ದು ರೀಸನಬಲ್ ಯಾವ್ದು ಬೇಕಾಗುತ್ತೆ ಅದನ್ನು ನಾವು ಯೂಸ್ ಮಾಡಿದ್ನ ನಾವು ಹಾಕ್ತೀವಿ. ಓಕೆ. ಅಂದ್ರೆ ಬೆಸ್ಟ್ ಅಂತ ಹೇಳಿದ್ರೆ G12 ಸೀರೀಸ್ ಟಾಪ್ ಕ್ವಾಲಿಟಿ ಟಾಪ್ಕಾನ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಬಟ್ ನಾವು ಈಗ ಪ್ರೆಸೆಂಟ್ ಮಾಡ್ತಾ ಇರೋದು ಅದಾನಿ ಒಂದೇ ಮಾಡ್ತಾ ಇರೋದು. ಓಕೆ. ಅದು G12 ನಿಮ್ಮ ಹತ್ರ ಈ G12 ಪ್ಯಾನಲ್ ಸ್ಟಾಕ್ ಇದೆಯಾ? ಇದೆ, ತೋರಿಸ್ಬೋದಲ್ವಾ? ಆಮೇಲೆ ನಮಗೆ ಈ ಎಲ್ಲಾದ್ರೂ ನೀವು ಇನ್ಸ್ಟಾಲ್ ಮಾಡಿದ್ರೆ ಹತ್ರದಲ್ಲಿದೆ, ಸುಮಾರು ಇದೆ, ತೋರಿಸ್ತೀನಿ. ಐಡಿಯಾ ಬರುತ್ತೆ ಅಂತ. ನಿಮ್ಗೆ ಹೈಟ್ ವೇರಿಯೇಷನ್ ನಿಮಗೆ ತೋರಿಸ್ತೀನಿ. ಹೈಟ್ 10 ಫೀಟ್ ಹೈಟ್ ಅಲ್ಲೂ ತೋರಿಸ್ತೀನಿ. ಮತ್ತೆ 1 ಫೀಟ್ ಯಾವ್ದು ಮಿನಿಮಮ್ ಹೈಟ್ ಹೇಳಿದ್ನಲ್ಲ ಆ ಹೈಟ್ ತೋರಿಸ್ತೀನಿ, ನೋಡ್ಬೋದು. ಸೊ ಓವರ್ ಆಲ್ ನಮ್ಗೆ ಏನಂದ್ರೆ ಒಂದು 2 ಮೀಟರ್ಸ್ ಇಲ್ಲ 10 ಫೀಟ್ ಮಾಡ್ಕೊಂಡ್ರೆ ಬಹಳ ಅನುಕೂಲ. 2 ಮೀಟರ್ಸ್ ಮಾಡ್ಕೊಂಡ್ರೆ ಕೆಳಗಡೆ ರೂಫ್ ನ ಕೂಡ ಯೂಸ್ ಮಾಡ್ಬೋದು. ಓಕೆ, ಬನ್ನಿ ಸರ್ ನೋಡೋಣ. ಸ್ನೇಹಿತರೆ, ಅಲ್ಲಿಗೆ ಒಂದು ಐಡಿಯಾ ಬಂತು. ಈಗ ಏನು ಅಂತ ಹೇಳಿದ್ರೆ ಫಿಸಿಕಲಿ ಇನ್ಸ್ಟಾಲ್ ಮಾಡಿರೋದನ್ನ ಒಂದ್ಸಾರಿ ನೋಡಿದ್ರೆ ನಮಗೆ ಯಾವ ಹೈಟಲ್ಲಿ ಮಾಡಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗತ್ತೆ. ಸೊ ಏನು ಅಂತ ಹೇಳಿದ್ರೆ ಇವಾಗ ನೋಡಿ, ನನ್ನ ಮನೆಗೆ ಆಲ್ಮೋಸ್ಟ್ ಒಂದು 3 ಕಿಲೋವ್ಯಾಟ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ಅಂತ ಹೇಳಿದ್ರೆ 3 ಕಿಲೋವ್ಯಾಟ್ ಮಾಡ್ಕೊಂಡ್ರೆ 25 ವರ್ಷ ಎಲೆಕ್ಟ್ರಿಸಿಟಿ ಬಿಲ್ಲು ಫುಲ್ ಝೀರೋ. ಜೊತೆಗೆ ಇನ್ವೆಸ್ಟ್ಮೆಂಟ್ ಏನಿದೆ, ಸೊ ಆಲ್ಮೋಸ್ಟ್ ಒಂದು 78,000 80,000 ನನಗೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು 15-20 ದಿವಸದಲ್ಲಿ ಸಬ್ಸಿಡಿ ಕೂಡ ಬಂದ್ಬಿಡತ್ತೆ. ಸೊ ಇದೆಲ್ಲ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಪ್ರಕೃತಿ ಉಳಿಸ್ಲಿಕ್ಕೆ ನಾವು ಒಂದ್ಸಲ ಒಂದು ಕೈ ಜೋಡಿಸ್ದಂಗೆ ಆಗುತ್ತೆ. ಅಷ್ಟಿಲ್ಲದೆ ಪ್ರಧಾನಮಂತ್ರಿಯಿಂದ ಒಂದು ಯೋಜನೆ ಅಂತ ಏನಿದೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ ಮಾಡಿ ಅಂತ ಹೇಳಿ. ಸೊ ಆಮೇಲೆ ಈ ಪ್ರಧಾನಮಂತ್ರಿ ಸೂರ್ಯಾಗರ್ ಯೋಜನೆ ಏನಿದೆ, ಸೊ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಹೇಳ್ತೀನಿ, ಯಾಕಂದ್ರೆ ನಾನು ತಿಳ್ಕೊಂಡಿರೋದಕ್ಕೆ ಬೇಕಾದ್ರೆ ಅವ್ರನ್ನೂ ಕೇಳ್ತೀನಿ ನಾನು. ಸೊ ಇವ್ರೇನು ಮಾಡಿದ್ದಾರೆ, ಪ್ರಧಾನಮಂತ್ರಿಯವರು ಈ ಪ್ರಕೃತಿನ ಉಳಿಸ್ಲಿಕ್ಕೋಸ್ಕರ ಈ 5 ವರ್ಷ ಅವರ ಅವಧಿನಲ್ಲಿ 1 ಕೋಟಿ ಮನೆಗಳಿಗೆ ಈ ಸಬ್ಸಿಡಿಯನ್ನು ಕೊಟ್ಟು 1 ಕೋಟಿ ಮನೆಗೆ ಇನ್ಸ್ಟಾಲ್ ಆಗಬೇಕು ಅಂತ ಹೇಳಿ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಇವಾಗ ಆಲ್ರೆಡಿ 30 ಲಕ್ಷ ಮನೆ ಆಗೋಗಿದೆ. ಸೊ ಇನ್ನು ಉಳ್ಕೊಂಡಿರೋದು 70 ಲಕ್ಷ ಮನೆ. ತುಂಬ ಫಾಸ್ಟಾಗಿ ಎಲ್ಲರೂ ಮಾಡಿಸ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ನೋಡಿ, ಪುಕ್ಸಟ್ಟೆ ದುಡ್ಡು 78,000. ಆಮೇಲೆ ಎಲೆಕ್ಟ್ರಿಸಿಟಿ ಕೂಡ ಉಳಿಸ್ಕೊಳ್ಳೋವಂಥದ್ದು, ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಉಳಿಸ್ಕೊಳ್ಳೋವಂಥದ್ದು. ಸೊ ಬನ್ನಿ ಅಲ್ಲಿ ಹೋಗಿ ರೂಫ್ ಟಾಪ್ ಕೂಡ ನೋಡ್ಕೊಂಡು ಬಂದ್ಬಿಡೋಣ. ನೋಡಿ, ಇಲ್ಲಿದೆ ನೋಡಿ ಸಬ್ಸಿಡಿ ಸ್ಕೀಮ್ ಅಂತ ಹೇಳಿ, ರೂಫ್ ಟಾಪ್ ಸೋಲಾರ್ ಪವರ್ ಪ್ಯಾಕ್ ಸಿಸ್ಟಮ್ ಅಂಡರ್ PM ಸೂರ್ಯಾಗರ್ ಮುಫ್ತಿ ಬಿಜ್ಲಿ ಯೋಜನಾ ಸಬ್ಸಿಡಿ ಸ್ಕೀಮ್ ಅಂತ ಹೇಳಿ ಏನೇನು ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿ ಇಲ್ಲೂ ಕೂಡ ಮಾಹಿತಿ ಇದೆ. ನಾನು ಈ ಪೋಸ್ಟರ್ನ ಹಾಕಿ ಸರ್, ಇದೇನಾ G12 ಅಂತ ಹೇಳಿದ್ರೆ? ಎರಡು ಸೈಡ್ ಜನರೇಟ್ ಆಗಿರೋದನ್ನ G12 ಅಂತ ಹೇಳೋದಾ? ಓಕೆ, ರಿಫ್ಲೆಕ್ಷನ್ ಅಲ್ಲ ನಾವು ಅಂದರೆ ಈ ಟಾಪ್ ಇದು ಬರುತ್ತೆ, ಇದು ಟಾಪಿಗೆ ಬರುತ್ತೆ. ಸೊ ಇನ್ನೊಂದು ಸೈಡು ರಿಫ್ಲೆಕ್ಷನ್ನು, ಅದು ಪವರ್ ಜನರೇಟ್ ಮಾಡ್ತಾ ಇರುತ್ತೆ. ಏನೇನೋ ಟೆಕ್ನಾಲಜಿಗಳು. ಸರ್, ಆಮೇಲೆ ಇದ್ರ ಜೊತೆಗೆ ಬೇರೆ ಏನೇನೋ ಎಲ್ಲ ಪ್ರಾಡಕ್ಟ್ಸ್ ನೋಡಿದೆ, ಅದಕ್ಕೋಸ್ಕರ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ನನಗೆ ಅಲ್ಲಿ ಬಿಲ್ಡಿಂಗ್ ಹತ್ರ ಬೇಕಿತ್ತು, ಆ ಸ್ಟ್ರೀಟ್ ಲೈಟ್ ಬೇಕಿತ್ತು. ಸೋಲಾರ್ ಸ್ಟ್ರೀಟ್ ಲೈಟ್ ಬರುತ್ತೆ. ಓಕೆ. ಇದು ಮಾರ್ನಿಂಗ್ ಎಲ್ಲ ಚಾರ್ಜ್ ಆಗುತ್ತೆ. ನೈಟ್ 6:30 ಇಂದ ಮತ್ತೆ ಮಾರ್ನಿಂಗ್ 6 ತನಕ ಆಟೋ ಆನ್ ಆಗುತ್ತೆ. ಅದೇ ಆಟೋ ಆನ್ ಆಟೋ ಆಫ್ ಆಗುತ್ತೆ. ಆಟೋ ಆನ್ ಆಟೋ ಆಫ್. ಅಂದರೆ ಅದು ಇಷ್ಟು ವ್ಯಾಟ್ಸ್ ಅಂತ ಏನಾದರೂ ಬರುತ್ತಾ ಮಿನಿಮಮ್? 9 ವಾಟ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು. 9 ವ್ಯಾಟ್ಸ್ ಇಂದ? 9 ವಾಟ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸರ್, ಜೊತೆ ಕ್ಯಾಮ್ರಾ ಏನೋ ಇದೆ, ಅದೇನು ಸೋಲಾರ್ ಕ್ಯಾಮ್ರಾಸ್ ಅದು? ಸೋಲಾರ್ ಕ್ಯಾಮ್ರಾ ಸರ್. ಅದಕ್ಕೆ ನಿಮಗೆ ಎಲೆಕ್ಟ್ರಿಸಿಟಿ ಏನು ಬೇಕಾಗಿಲ್ಲ, ಸೋಲಾರ್ ಇಂದನೇ ಅದು ಆಗುತ್ತೆ. ವಿತ್ ಸ್ಟ್ರೀಟ್ ಲೈಟ್ ಜೊತೆನೇ ಕೊಡ್ತೀವಿ ಅದು. ಓಕೆ ಓಕೆ. ಅಂದರೆ ಸೋಲಾರ್ ಕ್ಯಾಮ್ರಾಸ್ ಅಂತ ಹೇಳಿದ್ರೆ ಸೋಲಾರ್ ಪವರ್ ಇಂದಾನೆ ಅದು ಕ್ಯಾಮ್ರಾ ರನ್ ಆಗುವಂಥದ್ದು. ಕ್ಯಾಮ್ರಾ ರನ್ ಆಗುತ್ತೆ. ಮತ್ತೆ ನಿಮಗೆ ಇದಕ್ಕೆ ಒಂದು ಸಿಮ್ಮು ಮತ್ತು ಒಂದು ಮೆಮೊರಿ ಹಾಕಿದ್ರೆ ಸಾಕು. ನೀವು ಇಂಡಿಯಾದಲ್ಲಿ ಹಲವು ಕಂಟ್ರಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನೋಡ್ಬೋದು. ಒಂದು ಸಿಮ್ಮು, ಒಂದು ಮೆಮೊರಿ ಕಾರ್ಡ್ ಹಾಕೊಳ್ಬೇಕಾಗುತ್ತೆ. ಓಕೆ ಸರ್, ಇಲ್ಲಿ ಎಷ್ಟು ಕಿಲೋ ವ್ಯಾಟ್ ಹಾಕಿರೋದು? 3 ಕಿಲೋ ವ್ಯಾಟಾ? ಸರ್, ಇದೇನಿದು ಬಾಕ್ಸಸ್ ಎಲ್ಲ ನಿಮ್ಮ ಇನ್ಸ್ಟಾಲೇಷನ್ ಏನದು? ಹೌದು ಸರ್. ACDB ಮತ್ತು DCDB ಇನ್ವರ್ಟರು ಮತ್ತು ಒಂದು ಬೈ ಡೈರೆಕ್ಷನ್ ಮೀಟರ್ ಬರುತ್ತೆ. ಸೊ ಇದೆಲ್ಲ ಬರುತ್ತೆ? ಹೌದು, ಇದೆಲ್ಲ ಬರುತ್ತೆ. ಇದೇನು ಸರ್ ಇದು ಪವರ್ ಆಪರೇಷನ್ ಮತ್ತೆ ಇದೇನಂತೀರಿ ಇದಕ್ಕೆ? ಅದು ಇನ್ವರ್ಟರಾ? ಅದು DC ಇಂದ AC ಕನ್ವರ್ಟ್ ಮಾಡಿ ಗ್ರಿಡ್. ಓಕೆ ಓಕೆ. ಇದು DC ಡಿಸ್ಟ್ರಿಬ್ಯೂಷನ್ ಬಾಕ್ಸ್, AC ಡಿಸ್ಟ್ರಿಬ್ಯೂಷನ್ ಬಾಕ್ಸ್. AC ನಲ್ಲಿ DC ನಲ್ಲಿ ಪವರ್ ಫ್ಲಕ್ಚುಯೇಷನ್ ಆಗಿ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಟ್ರಿಪ್ ಆಗುತ್ತೆ. ಓಕೆ, ಬನ್ನಿ. ಮತ್ತೆ ಮೀಟರ್ ಬರುತ್ತೆ, ಒಂದು ಬೈ ಡೈರೆಕ್ಷನ್ ಮೀಟರ್ ಬರುತ್ತೆ. ಗ್ರಿಡ್ಗೆ ಏನು ಎಕ್ಸ್ಪೋರ್ಟ್ ಆಗಿರುತ್ತೆ ಅದನ್ನ ಇದು ರೀಡ್ ಮಾಡುತ್ತೆ. ಈಗ ಪವರ್ ಹೋಗಿದೆ, ಪ್ರೆಸೆಂಟ್ ಇವ್ರು ಎಷ್ಟು ಯೂಸ್ ಮಾಡಿದ್ದಾರೆ, ಎಷ್ಟು ಗ್ರಿಡ್ಗೆ ಹೋಗಿದೆ, ಎಷ್ಟು ಅಂದ್ರೆ ಆ ಮೀಟರ್ ಇದಾಗ್ತಾ ಇರುತ್ತೆ. ಮೀಟರ್ ರೀಡ್ ಆಗ್ತಾ ಇರ್ತದೆ. ನಾವು ಎಷ್ಟು KB ಸಪ್ಲೈ ಮಾಡಿದ್ದಾರೆ ಇಲ್ಲಿಂದ ಅಂತ ಹೇಳಿ ಅದು ಡೀಟೇಲ್ ಸಿಗ್ತಾ ಇರುತ್ತೆ. ಸರಿ, ಇವಾಗ ಇದು ಎಷ್ಟು ಅಡಿ ಮಾಡಿರೋಂಥದ್ದು? ಸರ್, ಇದು 10 ಫೀಟ್ ಹೈಟ್ ಮಾಡಿರೋದು. 10 ಫೀಟ್ ಹೈಟಾ? ಒಂದೆರಡು ತೋರಿಸ್ತೀನಿ ನಿಮಗೆ. 8 to 10 ಫೀಟ್ ಹೈಟ್ ಇರುತ್ತೆ. ಓ, 10 ಅಡಿ ಹೈಟ್ ಇದು. ಏನು ಸ್ನೇಹಿತರೆ, ನನ್ನ ಹಿಂದೆ ಕಾಣಿಸ್ತಾ ಇದೆ ನೋಡಿ, 3 ಕಿಲೋ ವ್ಯಾಟ್ ಇದು. 15ಕ್ಕೆ 10.5. ಇವ್ರೇನು ಮಾಡಿದ್ದಾರೆ, 10 ಅಡಿ ಹೈಟ್ ಹಾಕೊಂಡಿದ್ದಾರೆ. 10 ಅಡಿ ಹೈಟ್ ಹಾಕಿರೋದ್ರಿಂದ ಕೆಳಗಡೆ ಒಂಥರ ಶೆಲ್ಟರ್ ಥರನೂ ಆಗತ್ತೆ.
ಆರಾಮಾಗೆ ಏನು ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು. ನೋಡಿ 15ಕ್ಕೆ 10.5ನಲ್ಲಿ 3 ಕಿಲೋವ್ಯಾಟ್ ಕೂತಿದೆ. 15ಕ್ಕೆ 10.5ನಲ್ಲಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದೆ. 3 ಕಿಲೋವ್ಯಾಟ್ 25 ವರ್ಷ ಇನ್ನವ್ರಿಗೆ ಏನು ಸಮಸ್ಯೆ ಇಲ್ಲ. ಸರ್ ಇದು 3 ಕಿಲೋವ್ಯಾಟ್ ಅಲ್ಲಿಗೆ 1,10,000 ಎಕ್ಸ್ಪೆಂಡಿಚರ್ ಬಂದಿದೆ ಇವರಿಗೆ. 1,10,000 ಸರ್ಕಾರದಿಂದ, ಸೆಂಟ್ರಲ್ ಗೌರ್ಮೆಂಟಿಂದ ಒಂದು 80,000ವರೆಗೂ 190ಕ್ಕೆ ಫೈನಲ್ ಆಗಿದೆ. 190ಕ್ಕೆ ಫೈನಲ್ ಆಗಿದೆ. ಸೊ ಇನ್ನು 25 ವರ್ಷ ಮಾತಾಡೋಂಗಿಲ್ಲ ಇವ್ರನ್ನ. ಸೊ ಅಲ್ಲಿ ಒಂದು ಕಡೆ 10 ಅಡಿ ಹೈಟಲ್ಲಿ ಹಾಕಿರ್ತಕ್ಕಂಥದ್ದನ್ನು ನೋಡಿದೆ. ಸೊ ಈಗ 5 ಅಡಿ ಹೈಟ್ನಲ್ಲಿ ಹಾಕಿದಾರಂತೆ. ಸೊ ನಮ್ಗೆ ಯಾವ್ದು ಬೇಕು ಅದು ಪ್ರಿಫರ್ ಮಾಡಲಿಕ್ಕೆ ಒಂದು ಐಡಿಯಾ ಅಷ್ಟೇ. ಸರ್ 5 ಅಡಿಗಿನ ಜಾಸ್ತಿ ಇದೆ ಇದು. ಹೌದು, 6 ಅಡಿ ಒಳಗಡೆ ಕಸ್ಟಮರ್ 1 ಅಡಿ ಹೈಟ್ ಎಕ್ಸ್ಟ್ರಾ ಕೇಳಿದ್ರು. ಓಕೆ, ಮಿನಿಮಮ್ 5 ಅಡಿ 6 ಅಡಿ ಕೊಡ್ತೀವಿ. ಯಾಕಂದ್ರೆ ನಾವು ಕೊಟ್ಟ ಮೇಲೆ ಅವ್ರಿಗೆ ಯುಟಿಲೈಸ್ ಆಗಬೇಕು ಜಾಗ. ಕೆಳಗಡೆ ಅದ್ರ ಕೆಳಗೆ ಏನಾದರೂ ಯೂಸ್ ಆಗಬೇಕು. ಮತ್ತೆ ನಾವೇ ಕವರ್ ಮಾಡ್ಕೊಂಡ್ರೆ ನೋಡಿ ಬಟ್ಟೆ ಒಣಗಾಕೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಓಕೆ, ಮಳೆಗಾಲದಲ್ಲೂ ಆರಾಮಾಗಿ ಬಟ್ಟೆ ಒಣಗಾಕೊಂತಾರೆ. ನೋಡಿ ಇವ್ರು ಕ್ಲೀನ್ ಮಾಡ್ಕೊಂಡಿಲ್ಲ. ಮಿನಿಮಮ್ ಒಂದು 15 ಡೇಸ್ 20 ಡೇಸ್ ಆದ್ರೂ ಕ್ಲೀನ್ ಅಂದ್ರೆ ನೀರು ಹಿಡಿದಿದ್ರೆ ಸಾಕಾಗಿತ್ತು. ಫುಲ್ ಡಸ್ಟ್ ಕೂತ್ಕೊಂಡ್ಬಿಟ್ಟಿದೆ. ಹಾಗೇನಾಗುತ್ತೆ, ಒಂದು 2-3% ಜನರೇಷನ್ ಕಮ್ಮಿ ಆಗುತ್ತೆ. ಶೆಲ್ ಎಲ್ಲ ಸೊ ಅಂದ್ರೆ ಧೂಳು ಕೂತ್ಕೊಂಡ್ರು ಕೂಡ ಜನರೇಷನ್ ಕಮ್ಮಿ ಆಗುತ್ತೆ. ಫುಲ್ ಕ್ಲೋಸ್ ಆಗೋಗುತ್ತಲ್ಲ ನಿಮಗೆ, ಶೆಲ್ಸ್ ಎಲ್ಲ ಕ್ಲೋಸ್ ಆಗೋಗುತ್ತಲ್ಲ, ಆಗ ಹೀಟ್ ಆಗಲ್ಲ ಅದು. ಸರ್ ಆಮೇಲೆ ನಾ ಇನ್ನೊಂದು ಕೇಳಬೇಕು ಅಂದ್ಕೊಂಡೆ. ಇವಾಗ ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ಇಲ್ಲ, 1 ಲಕ್ಷ ಇವಾಗ. ಒಂದು 2 ಕಿಲೋವ್ಯಾಟ್ ಆಗುತ್ತೆ. ನಾನ್ ಕೊಲೆಟ್ರಲ್ ನಿಮಗೆ ವಿತೌಟ್ ಸೆಕ್ಯೂರ್ ಲೋನ್ ಆಗುತ್ತೆ 2 ಲ್ಯಾಕ್ ತನಕ. ಹೌದಾ? ಲೋನ್ ಫೆಸಿಲಿಟಿ ಕೂಡ ಇದೆ. ಅದು ಸೆಂಟ್ರಲ್ ಇಂದಾನೇ ಆರ್ಡರ್ ಆಗಿದೆ. ಅದು ಎಲ್ಲ ನ್ಯಾಷನಲ್ ಬ್ಯಾಂಕಲ್ಲೂ ನಿಮಗೆ 7% ಆ್ಯನ್ಯಲಿ ನಿಮಗೆ ಲೋನ್ ಸಿಗುತ್ತೆ. ಓಕೆ, ಅವ್ರು ಹೇಳೋದು ಇದನ್ನ ಈ ಥರ ಗಲೀಜ್ ಇಟ್ಕೊಂಬೇಡಿ, ಮೇಲೆ ಧೂಳು ಇಟ್ಕೊಂಬೇಡಿ ಅಂತ. ಸರ್ ಇದು ಎಷ್ಟು ಕಿಲೋವ್ಯಾಟ್? ಇದು 3 ಕಿಲೋವ್ಯಾಟ್. ಅಂದ್ರೆ ಇದು ಸ್ಪೇಸು ಹೆಂಗಿದೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಿ? ಸ್ಪೇಸ್ ನಿಮಗೆ ಇರುತ್ತೆ ಆ ಥರ ಅಡ್ಜಸ್ಟ್ ಮಾಡಿ. ಇವಾಗ ಏನು ಸ್ಪೇಸಲ್ಲಿ ಮಾಡಿರೋದು ಇದು? ಇದು ನಿಮಗೆ 8 ಅಡಿಗೆ 15 ಅಡಿ ಬಂದಿದೆ. ಸೊ ಅಲ್ಲಿ ಹೆಂಗಿರತ್ತೆ ಕನ್ವೀನಿಯಂಟ್ ಆ ಥರ ಮಾಡ್ಕೊಡ್ತೀರಿ. ಓಕೆ, ಪ್ರಭುದೇವ್ ಅವರೇ, ಇದು ಹಾಕ್ಸ್ಕೊಂಡು ಎಷ್ಟು ವರ್ಷ ಆಯಿತು ನೀವು? 1 ವರ್ಷ ಮೇಲಾಗಿದೆ. ಏನು ಅನ್ನಿಸ್ತಾ ಇದೆ ಹಾಕ್ಸ್ಕೊಂಡ್ಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲದೆ ಫ್ರೀಯಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಂತ ಭಾವನೆ ಬರುತ್ತಾ? ಅದು ಬರುತ್ತೆ. 1,700-1,750 ರೂಪಾಯಿ ಬರ್ತಾ ಇತ್ತು. ಈಗ 1,90,000 ರೂಪಾಯಿ ಕಟ್ಟಿಸಿದ್ವಿ. 78,000 ಒಂದು 20-25 ದಿವಸದಲ್ಲಿ ಸಬ್ಸಿಡಿ ಬಂತು. ಓಕೆ, ಈಗ 0 ಬಿಲ್ ಬರ್ತಾ ಇದೆ. 1,10,000ದಲ್ಲಿ ಇವಾಗ ನೀವು ಒಂದು 25 ವರ್ಷ ಆರಾಮಾಗಿ ಯೂಸ್ ಮಾಡ್ತಾ ಇದ್ದೀರಿ. ಸೊ ಆಮೇಲೆ ಈ ಬಟ್ಟೆ ಒಣಗಾಕ್ಲಿಕ್ಕೆಲ್ಲ ಜಾಗ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅದ್ರ ಕೆಳಗೇನೆ. ಮಳೆ ಬಂದಾಗ ಅದಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ. ಹೌದೌದು, ಎಲ್ಲದಕ್ಕೂ ಅನುಕೂಲ ಆಗತ್ತೆ. ಹಾಂ ಸರ್. ಸೊ ವರ್ತ್ ಅಂತೀರಾ ಇದು? ವರ್ತು. ಯಾಕಂದ್ರೆ ನಾನು ಹಾಕ್ಸ್ಕೊಳ್ಬೇಕು, ಅದಕ್ಕೆ ಒಂದು 2-3 ಕಡೆ ಕರ್ಕೊಂಡು ಓಡಾಡ್ತಾ ಇದ್ದಾರೆ. ಬರ್ತಿದೆ. ಓಕೆ ಸರ್, ಥ್ಯಾಂಕ್ ಯು. ಪ್ರಭುದೇವ್ ಅವರೇ, ಇದು ಹಾಕ್ಸ್ಕೊಂಡು ಎಷ್ಟು ವರ್ಷ ಆಯಿತು ನೀವು? 1 ವರ್ಷ ಮೇಲಾಗಿದೆ. ಏನು ಅನ್ನಿಸ್ತಾ ಇದೆ ಹಾಕ್ಸ್ಕೊಂಡ್ಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲದೆ ಫ್ರೀಯಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಂತ ಭಾವನೆ ಬರುತ್ತಾ? ಅದು ಬರುತ್ತೆ. 1,700-1,750 ರೂಪಾಯಿ ಬರ್ತಾ ಇತ್ತು. ಈಗ 1,90,000 ರೂಪಾಯಿ ಕಟ್ಟಿಸಿದ್ವಿ. 78,000 ಒಂದು 20-25 ದಿವಸದಲ್ಲಿ ಸಬ್ಸಿಡಿ ಬಂತು. ಓಕೆ, ಈಗ 0 ಬಿಲ್ ಬರ್ತಾ ಇದೆ. 1,10,000ದಲ್ಲಿ ಇವಾಗ ನೀವು ಒಂದು 25 ವರ್ಷ ಆರಾಮಾಗಿ ಯೂಸ್ ಮಾಡ್ತಾ ಇದ್ದೀರಿ. ಸೊ ಆಮೇಲೆ ಈ ಬಟ್ಟೆ ಒಣಗಾಕ್ಲಿಕ್ಕೆಲ್ಲ ಜಾಗ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅದ್ರ ಕೆಳಗೇನೆ. ಮಳೆ ಬಂದಾಗ ಅದಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ. ಹೌದೌದು, ಎಲ್ಲದಕ್ಕೂ ಅನುಕೂಲ ಆಗತ್ತೆ. ಹಾಂ ಸರ್. ಸೊ ವರ್ತ್ ಅಂತೀರಾ ಇದು? ವರ್ತು. ಯಾಕಂದ್ರೆ ನಾನು ಹಾಕ್ಸ್ಕೊಳ್ಬೇಕು, ಅದಕ್ಕೆ ಒಂದು 2-3 ಕಡೆ ಕರ್ಕೊಂಡು ಓಡಾಡ್ತಾ ಇದ್ದಾರೆ. ಬರ್ತಿದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಒಂದಂತೂ ಒಂದು ಕನ್ಕ್ಲೂಷನಿಗೆ ಬಂದೆ, ವರ್ತ್ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಹಾಕ್ಸ್ಕೊಂಡಿರ್ತಕ್ಕಂಥ ಮನೆ ಓನರ್ ಅವರ ಅಭಿಪ್ರಾಯ ಕೂಡ ಕೇಳಿದೆ. ಆಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ರೂಫ್ ಥರನೂ ಆಗತ್ತೆ, ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಸೊ ಒಂದು 25 ವರ್ಷ ಲೋನ್ ಹಾಕ್ಸ್ಕೊಂಡು ನಾವು ಲೋನ್ ಕೂಡ ಕಟ್ಕೊಂಡ್ರೆ ಒಂದು 25 ವರ್ಷ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಹೆಂಗೆ ತೊಗೊಳ್ಳೋದು ಅಂತ ಹೇಳಿ ಇದೊಂದು ದಾರಿ. ನಾನು ನನಗೊಂದಷ್ಟು ಜನರಲ್ ನಾಲೆಡ್ಜ್ ಮಾಡ್ಕೊಳ್ಳೋದ್ರ ಜೊತೆಗೆ ತಮ್ಮಗಳಲ್ಲಿ ಯಾರಾದರೂ ಕೂಡ ಇದ್ದರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ ಕೂಡ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಮತ್ತು ಸ್ಕ್ರೀನ್ ಮೇಲೂ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ ಹಾಕ್ಸ್ಕೊಳ್ಳಿ. ನಾನು ಒಂದು 8 ಜನ ಡೀಲರ್ಸ್ನೆಲ್ಲ ಹುಡುಕಿ ಕೊನೆಗೆ ಫೈನಲ್ ಮಾಡಿ ಇವ್ರ ಹತ್ರ ಬಂದಿರೋವಂಥದ್ದು. ಸರ್ ಆಗಲಿ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀಶಿಯಸ್ ಟೈಮ್ನ ನಮಗೆ ಕೊಟ್ಟು ಒಂದು 2 ಅವರ್ ನಮ್ಮ ಜೊತೆ ಇರೋದಕ್ಕೆ ಬಹಳ ಧನ್ಯವಾದಗಳು. ನಾನು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಇದಾಗಿತ್ತು ಫ್ರೀಯಾಗಿ ಎಲೆಕ್ಟ್ರಿಸಿಟಿ ತಗೊಳ್ಳುವಂಥ ಒಂದು ಬಗೆ. ಅಂದರೆ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ ಒಂದು 25 ವರ್ಷ ನಾವು ಇವಾಗ ನಾನು 3 ಕಿಲೋವ್ಯಾಟ್ಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು 25 ವರ್ಷ ಆರಾಮಾಗಿ ಕರೆಂಟನ್ನು ಯೂಸ್ ಮಾಡ್ಬೋದು. ಕರೆಂಟ್ ಯೂಸ್ ಮಾಡೋದ್ರ ಜೊತೆಗೆ KEBಗೆ ಮತ್ತೆ ವಾಪಸ್ ಮಾರಿ ಅರ್ನ್ ಕೂಡ ಮಾಡ್ಬೋದು. ಸೊ ಇದಾಗಿತ್ತು ಪ್ರಧಾನ ಮಂತ್ರಿಗಳ PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಅಂತ ಹೇಳಿ ಮಾಡಿರುವಂಥ ಒಂದು ಯೋಜನೆ ಇದು. ಸೊ ಏನಾದರೂ ಬೇಕಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ ಮೇಲೂ ಹಾಕಿರ್ತೀನಿ. ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ.
ಸುಮ್ಮನೆ ವಿಚಾರಿಸ್ಲಿಕ್ಕೆ ಮಾಡಲಿಕ್ಕೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಮಾಡಬೇಡಿ ದಯವಿಟ್ಟು. ಯಾಕಂತ ಹೇಳಿದ್ರೆ ಪಾಪ ಇವತ್ತೇ ನಾನು ಅವ್ರನ್ನ ಟೈಮ್ ವೇಸ್ಟ್ ಮಾಡಿಸಿರೋದು 2 ಅವರ್ ನನಗೆ ಬೇಜಾರಾಗ್ತಾ ಇದೆ. ಸೊ ಏನಾದರೂ ಇದ್ರೆ ತಲೆನಲ್ಲಿ ಖಂಡಿತ ಮಾಡಿ, ಖಂಡಿತ ಫೋನ್ ಮಾಡಿ, ನೀವು ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ. ವರ್ತ್ ಅನ್ನಿಸ್ತೆ ನನಗೆ. ಇಷ್ಟ ಆಗಿತ್ತು ಪ್ರಧಾನಮಂತ್ರಿಗಳ ಯೋಜನೆ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ತೊಗೊಳ್ಳುವಂಥದ್ದು. ಧನ್ಯವಾದಗಳು. ಥ್ಯಾಂಕ್ ಯು ಸರ್.